ಕೊನೆಗೂ ಕನ್ನಡ ಮೀಡಿಯಂ ಹುಡುಗರು ನಮ್ಮ ಸ್ಕೂಲಲ್ಲಿ ಸರ್ವೈವ್ ಆಗಲ್ಲ ಅನ್ನೋದು ಪ್ರೂವ್ ಆಗೋಯ್ತಾನೆ. ಎಸ್ ಚಿಕ್ಕಪ್ಪ, ಜೊತೆಗೆ ಆ ಕಾವೇರಿಗೊಂದು ಕ್ಲೈಮ್ಯಾಕ್ಸ್ ಸಿಕ್ತಲ್ಲ, ಐ ಆಮ್ ರಿಯಲಿ ಹ್ಯಾಪಿ. ಅಗಸ್ತ್ಯ ಎಲ್ಲೋಗಿದೆ? ಶರತ್ ಎಕ್ಸಾಮ್ ಅಲ್ಲಿ ಕಾಪಿ ಹೊಡೆದಿಲ್ಲ ಅಂತ ಹೇಳ್ತಾ ಇದ್ರು. ಯಾಕೆ ಅವ್ನಿಗೆ ಎಕ್ಸಾಮ್ ಬರೆಯಕ್ ಬಿಡ್ತಾ ಇಲ್ಲ ನೀವು? ವಾಟ್ ಇಸ್ ದಿಸ್? ಅವನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ ಅಗಸ್ತ್ಯ. ಅವನ ಹತ್ರನೇ ಚಿಟ್ ಸಿಕ್ತು. ಬಟ್ ಅದು ಅಲ್ಲಿಗೆ ಹೇಗ್ ಬಂತು ಅನ್ನೋದೇ ಗೊತ್ತಿಲ್ಲ ಅಂತಿದ್ದಾನಲ್ಲ. ಕಾಪಿ ಹೊಡೆಯಲ್ಲಿ ಸಿಕ್ಕಾಕೊಂಡಾಗ ನಾನೇ ಕಾಪಿ ಸಿಕ್ಕಿದ್ದು ಅಂತ ಒಪ್ಕೋತಾನ? ಕಳ್ಳ ಯಾವತ್ತಿದ್ರು ನಾನೇ ಕಳ್ಳ ಅಂತ ಒಪ್ಕೋತಾನ? ಆ ಹುಡುಗ ಆತರ ಅಲ್ಲ ಚಿಕ್ಕು. ಅವನು ಕಾವೇರಿ ಸ್ಟೂಡೆಂಟ್, ಅವ್ರ ಎಥಿಕ್ಸ್ ಚೆನ್ನಾಗಿ ಕಲ್ಸಿರ್ತಾರೆ. ಅವನೆಲ್ಲಿ ಫೇಲ್ ಆಗ್ತಾನೆ? ಅವಳೆಲ್ಲಿ ಚಾಲೆಂಜ್ ಅಲ್ಲಿ ಸೋತು ಸ್ಕೂಲ್ ಬಿಟ್ಟು ಹೋಗ್ಬೇಕು ಅನ್ನೋ ಭಯದಲ್ಲಿ ಅವಳೇ ಆ ಚಿಟ್ ಕೊಟ್ಟಿರ್ಬೋದಲ್ಲ. ನೋ ಚಾನ್ಸಸ್. ಕಾವೇರಿ ಅವರು ಹಾಗೆಲ್ಲ ಮಾಡೋಕ್ ಚಾನ್ಸೇ ಇಲ್ಲ. ಆ ಟೈಮಲ್ಲಿ ಇನ್ವಿಜಿಲೇಷನ್ ಮಾಡ್ತಾ ಇದ್ದಿದ್ ಯಾರು? ಆಶಿಕಾ ಟೀಚರು. ಇನ್ ಕೇಸ್ ಅವರೇನಾದ್ರೂ ಗೋಲ್ಮಾಲ್ ಮಾಡಿದ್ರೆ? ನೋ ಅಗಸ್ತ್ಯ, ಅವರು ತುಂಬಾ ವರ್ಷದಿಂದ ನಮ್ಮ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಆತರ ಎಲ್ಲ ಮಾಡಲ್ಲ. ಮತ್ತೆ ಕಾವೇರಿ ತಪ್ಪು ಮಾಡಿದಾರೆ ಅಂತ ನೀವ್ ಹೇಗೆ ಡಿಸೈಡ್ ಮಾಡಿದ್ರಿ? ಹಾಗಾದ್ರೆ ಆ ಚೀಟಿ ಎಲ್ಲಿಂದ ಬಂತಪ್ಪ? ಆ ಹುಡುಗಂದು ಅಲ್ಲ, ಕಾವೇರಿದು ಅಲ್ಲ, ಮತ್ತೆ ಎಲ್ಲಿಂದ ಬಂತು? ನಾವು ತೊಗೊಂಡೋಗಿದ್ವಾ? ಆಶಿಕಾ ಟೀಚರ್ ಬನ್ನಿ ಇಲ್ಲಿ. ಏನಾಯ್ತು ಇಲ್ಲಿ? ಸರಿಯಾಗಿ ಹೇಳಿ ಸರ್. ನಾನು ಇನ್ವಿಜಿಲೇಷನ್ ಮಾಡುವಾಗ ಶರತ್ ಆನ್ಸರ್ ಪೇಪರ್ ಇಂದ ಚಿಟ್ಸ್ ಕೆಳಕ್ ಬಿದ್ದಿದ್ನ ನಾನೇ ನೋಡ್ದೆ. ಎಕ್ಸಾಮ್ ಅಲ್ಲಿ ಕಾಪಿ ಮಾಡಿ ಬರೀತಿದ್ಯಾ? ಇದೇನಾ ನೀನ್ ಕಲ್ತಿರೋದು? ಇದನ್ನ ನೋಡ್ಕೊಂಡು ಬರ್ದಿಲ್ಲ ಮೇಡಮ್, ನನ್ನ ನಂಬೆ ಮೇಡಮ್ ಪ್ಲೀಸ್. ಸುಮ್ನೆ ರೀಸನ್ಸ್ ಕೊಡ್ಬೇಡ. ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ಯಾ. ಗೆಟ್ ಔಟ್ ಫ್ರಮ್ ದ ಕ್ಲಾಸ್. ದಟ್ಸ್ ಓಕೆ. ಶರತ್ ಪಕ್ಕದಲ್ಲಿ ಕೂತು ಎಕ್ಸಾಮ್ ಬರೀತಾ ಇದ್ರಲ್ಲ, ಆ ಸ್ಟೂಡೆಂಟ್ ನ ಕರೀರಿ. ಹಾ ಸರ್. ಜೀವಿತಾ, ಕಮ್ ಹಿಯರ್. ಶರತ್ ಕಾಪಿ ಮಾಡ್ತಾ ಇದ್ದಿದ್ದನ್ನ ನೀನ್ ನೋಡಿದ್ಯಾ? ನೋ ಸರ್, ಅವನ ಆ ಥರ ಎಲ್ಲ ಮಾಡಲ್ಲ. ಹಿ ಇಸ್ ಬ್ರಿಲಿಯಂಟ್ ಸ್ಟೂಡೆಂಟ್ ಸರ್. ಗುಡ್, ಕ್ಯಾರಿ ಆನ್. ಆಶಿಕಾ ಟೀಚರ್, ಆ ಕಾಪಿ ಚಿಟ್ಸ್ ಎಲ್ಲ ಕೊಡಿ. ಕಾವೇರಿ ಟೀಚರ್ ಮೇಲಿರೋ ಗ್ರಡ್ಜ್ಗೆ ನೀವೇ ಯಾಕೆ ಕೆಲಸ ಮಾಡಿರಬಾರ್ದು ಟೀಚರ್? ವಾಟ್ ಸರ್? ನಾನಾ? ನಾನು ಇಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಸರ್? ಓಹೋ ಹೋ ಹೋ, ಕೂಲ್ ಕೂಲ್ ಕೂಲ್. ನೀವು ಹೇಳಿದ್ರೆ ನಾನು ನಂಬಿಡ್ಬೇಕಾ? ನಿಮ್ಗಿಂತ ಜೆನ್ಯೂನ್ ಆಗಿ ನಾನೇನು ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಅವನ ಮಾತನ್ನು ನಾನು ಕೇಳಬೇಕಲ್ವಾ? ಬಯಾಸ್ಡ್ ಆಗಿ ಡಿಸಿಷನ್ ಹೇಳೋಕ್ ಆಗಲ್ವಲ್ಲ ಟೀಚರ್? ಅಗಸ್ತ್ಯ, ಎಲ್ಲ ಕಣ್ಣೆದ್ರುಗಡೆನೆ ಆಗಿರುವಾಗ ಸುಮ್ನೆ ಅನ್ನೆಸೆಸರಿ ವರ್ಕ್ ನ ಮೈ ಮೇಲೆ ಇಟ್ಕೊಂಡು ಟೆನ್ಷನ್ ತಗೋಬೇಡ. ನೋ, ಹಾಗೆಲ್ಲ ಸುಮ್ಮನೆ ಬಿಡೋ ಅಂತ ಮ್ಯಾಟರ್ ಅಲ್ಲ ಸಿಸಿದು. ಸ್ಟೂಡೆಂಟ್ ಫ್ಯೂಚರ್ ಪ್ರಶ್ನೆ. 1 ಇಯರ್ ಹಾಳಾಗೋಗುತ್ತೆ. ಅವನ್ ಇನ್ನೋಸೆಂಟ್ ಅಂತ ಆಮೇಲೆ ಪ್ರೂವ್ ಆದ್ರೆ ಅವನ ಲೈಫಲ್ಲಿ ಬ್ಲ್ಯಾಕ್ ಪಾಯಿಂಟ್ಗೆ ನಮ್ಮ ಸ್ಕೂಲ್ ಕಾರಣ ಆಗ್ಬಿಡತ್ತೆ. ಹಾಗಾಗಬಾರ್ದು. ಐ ಹ್ಯಾವ್ ಟು ಥಿಂಕ್ ಇಟ್ ಓವರ್. ನಂಗೆ ಸ್ವಲ್ಪ ಟೈಮ್ ಬೇಕು.
ಓಕೆ ಫೈನ್ ಫೈನ್. ನೋಡಿ, ಅವನಿಗೆ ನಾವು ಇನ್ನೊಂದು ಚಾನ್ಸ್ ಕೊಡೋಣ. ಅವ್ನ ಎಕ್ಸಾಮ್ ಬರೀಲಿ. ಅವ್ನು ನಿಜವಾಗ್ಲೂ ಕಾಪಿ ಚೀಟಿ ಮೇಲೆ ಡಿಪೆಂಡ್ ಆಗಿದ್ರೆ ಅವ್ನಿಗೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಲ್ವಾ? ಅವನು ಕಾಪಿ ಮಾಡಿದ್ದು ನಿಜ ಅಲ್ಲ ಅಂತ ಆದ್ರೆ ಅವ್ನು ಬ್ರೈಟ್ ಸ್ಟೂಡೆಂಟೇ ಆಗಿದ್ರೆ ಖಂಡಿತ ಧೈರ್ಯವಾಗಿ ಎಕ್ಸಾಮ್ ಬರೀತಾನೆ. ಇಂಪಾಸಿಬಲ್ ಅಗಸ್ತ್ಯ. ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ ಸಿಸ್. ನಾವು ಪಾಸಿಬಲ್ ಮಾಡ್ಬೇಕಷ್ಟೇ. ಅಗಸ್ತ್ಯ, ಅದೆಲ್ಲ ಆಗಲ್ಲ. ಅವನು ಮತ್ತೆ ಎಕ್ಸಾಮ್ ಬರೆಯಲ್ಲ. ನಾನು ಹೇಳ್ತಾ ಇರೋದ್ರಲ್ಲಿ ಏನು ತಪ್ಪಿದೆ ಚಿಕ್ಕು? ಅವನು ಓದಿದ್ರೆ ಪಾಸ್ ಆಗ್ತಾನೆ, ಇಲ್ಲ ಅಂತಂದ್ರೆ ಫೇಲ್ ಆಗ್ತಾನೆ. ನಾನೇನು ಇದೇ ಕ್ವಶನ್ ಪೇಪರ್ ಕೊಡಿ ಅಂತ ಹೇಳ್ತಾ ಇಲ್ವಲ್ಲ. 50 ಮಾರ್ಕ್ಸ್ಗೆ ಫ್ರೆಶ್ ಆಗಿ ಕ್ವಶನ್ ಪೇಪರ್ ರೆಡಿ ಮಾಡ್ಸೋಣ. ಸಪ್ರೇಟ್ ಆಗಿ ಒಂದು ರೂಮಲ್ಲಿ ಕೋರ್ಸ್ ಬರ್ಸೋಣ. 1.5 hour ಟೈಮ್. ಏನಂತೀರಾ? ಪ್ಲೀಸಸ್ ಒಪ್ಕೋ. ಇದರಿಂದ ಸುಳ್ಳು ಯಾವುದು ಸತ್ಯ ಯಾವುದು ಅಂತ ಗೊತ್ತಾಗತ್ತೆ. ಅದು ಅಲ್ಲದೆ ನಾವೇ ಸ್ಕೂಲ್ ನಡೆಸಿ ಒಬ್ಬ ಸ್ಟೂಡೆಂಟ್ಗೆ ಅನ್ಯಾಯ ಬಿಡಬಾರ್ದಲ್ವಾ? ಸ್ಟೂಡೆಂಟ್ ಲೈಫ್ ಪ್ರಶ್ನೆ ಸಿಸ್. ಅದು ಅಲ್ಲದೆ ಶರತ್ ನಮ್ಮ ಸ್ಕೂಲ್ ಹುಡುಗ. ಓಕೆ ಅಗಸ್ತ್ಯ. ಥ್ಯಾಂಕ್ ಯು ಸಿಸ್. ಥ್ಯಾಂಕ್ ಯು ಸೋ ಮಚ್ ಚಿಕ್ಕು. ಒಳ್ಳೆ ಚಾನ್ಸ್ ಮಿಸ್ ಆಯ್ತು ಅನಿಕಾ. ಚಿಕ್ಕಪ್ಪ, ಚಾನ್ಸ್ ಕ್ರಿಯೇಟ್ ಆಯ್ತು. ತುಂಬಾ ಡಿಫಿಕಲ್ಟ್ ಆಗಿರೋ ಎಕ್ಸಾಮ್ ಪೇಪರ್ ಕ್ರಿಯೇಟ್ ಮಾಡಿದ್ರೆ ಅವನ ಕೈಯಲ್ಲಿ ಎಕ್ಸಾಮ್ ಬರೆಯೋದಕ್ಕಾಗಲ್ಲ. ಆ ಕನ್ನಡ ಮೀಡಿಯಂ ಕಾವೇರಿಗೆ ಇವತ್ತೇ ಕ್ಲೈಮ್ಯಾಕ್ಸ್. ಗುಡ್ ಐಡಿಯಾ. ಏನಾಯ್ತು ಸರ್? ಶರತ್, ಅಳ್ಬೇಡ. ನಿನಗೆ ನಾವು ಎಕ್ಸಾಮ್ ಮಾಡ್ತಾ ಇದ್ದೀವಿ. ಏನ್ ಹೇಳ್ತಿದ್ದೀರಾ ಸರ್? ಎಸ್ ಕಾವೇರಿ, ಇವನಿಗೆ ಸೆಕೆಂಡ್ ಚಾನ್ಸ್ ಕೊಡ್ತಾ ಇದ್ದೀವಿ. ಇವನಿಗೆ ಹೊಸದಾಗಿ ಕ್ವಶನ್ ಪೇಪರ್ ರೆಡಿ ಮಾಡಿ ಮಾತ್ರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಪರವಾಗಿಲ್ಲ ಸರ್, ಇವನ್ಗೆ ಯಾವುದೇ ಪ್ರಶ್ನೆ ಕೊಟ್ಟರು ಸರಿಯಾಗಿ ಉತ್ತರ ಬರೀತಾನೆ ಅನ್ನೋ ನಂಬಿಕೆ ನನಗಿದೆ. ಧನ್ಯವಾದ ಸರ್. ಇಟ್ಸ್ ಮೈ ಡ್ಯೂಟಿ ಕಾವೇರಿ. ಶರತ್, ಅಳ್ಬೇಡ ಕಣೋ, ನಿನಗೆ ಇನ್ನೊಂದು ದಾರಿ ಸಿಕ್ಕಿದೆ. ಎಲ್ಲ ಸರಿ ಹೋಗುತ್ತೆ. ಹೆದರ್ಕೊಳ್ದೆ ಧೈರ್ಯವಾಗಿ ಎಕ್ಸಾಮ್ನ ಬರಿ. ನೀನು ಓದಿದ್ದೆ ನಿಜ ಅಂದ್ಮೇಲೆ 10 ಸಲ ಕೇಳಿದ್ರು ಉತ್ತರ ನೆನ್ಪಿರುತ್ತೆ ಅಲ್ವಾ? ಅಳ್ಬಾರ್ದು ನೋಡು. ಶರತ್, ಈಗ ಏನಾಗಿದ್ಯೋ ಅದೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ಹೇಳಿ ಮರ್ತ್ಬಿಡು. ಅಗಸ್ತ್ಯ ಸರ್ ನಿನಗೋಸ್ಕರ ಹೋರಾಡಿ ಒಂದು ಅವಕಾಶ ಕೊಟ್ಟಿದ್ದಾರೆ. ನೀನ್ ಅದನ್ನ ಎಲ್ಲರೆದುರು ತೋರ್ಸೋದಕ್ಕೆ ಒಂದೊಳ್ಳೆ ಅವಕಾಶ. ನೀನ್ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊ. ಧೈರ್ಯವಾಗಿ ಪರೀಕ್ಷೆನ ಬರಿ. ನಿನಗೆಲ್ಲ ನೆನ್ಪಿದೆ, ಎಲ್ಲ ಓದಿದ್ಯಾ. ನಾನು ಹೇಳ್ಕೊಟ್ಟಿರೋ ಪಾಠ ಎಲ್ಲ ನಿನಗೆ ಅರ್ಥ ಆಗಿದೆ ಅನ್ನೋ ನಂಬಿಕೆ ನನ್ಗಿದೆ. ನೀನೇನಾದ್ರೂ ಹೆದರ್ಕೊಂಡು ತಳಮಳ ಪಡ್ಕೊಂಡು ಎಕ್ಸಾಮ್ನ ಚೆನ್ನಾಗಿ ಬರೀಲಿಲ್ಲ ಅಂದ್ರೆ ನೀನ್ ಸೋತೋಗ್ಬಿಡ್ತೀಯ. ನೀನು ಗೆಲ್ಲೇಬೇಕು. ಚೆನ್ನಾಗಿ ಯೋಚನೆ ಮಾಡಿ ಆರಾಮಾಗಿ ಪರೀಕ್ಷೆ ಬರೀಬೇಕು. ನಾನು ಹೇಳ್ತಿರೋದೆಲ್ಲ ಗೊತ್ತಾಗ್ತಿದ್ಯಾ? ಕಾವೇರಿ ಟೀಚರ್, ನೀವಿವಾಗ ಅವನ ಜೊತೆ ಮಾತಾಡೋ ಹಾಗಿಲ್ಲ ಅಂತ ಹೇಳಿದಾರೆ ತಾನೆ. ನಾನು ಅವನನ್ನ ಕರ್ಕೊಂಡು ಹೋಗ್ಬೇಕು. ಶರತ್, ಬಾ ನನ್ ಜೊತೆ.